ಹಾಯ್ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಏನಪ್ಪ ಅಂತ ಹೇಳಿದ್ರೆ ಟ್ರೈನಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ನನ್ನ ತಮ್ಮನ ಮದುವೆಗೆ ಅಂತ ಅಲ್ಲಿ ಹೊರಡಬೇಕಾಗಿತ್ತು. ಸೊ ನನ್ನ ಮಕ್ಕಳು SSLC ಓದ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಎಕ್ಸಾಮ್ ಇತ್ತು. ಅದನ್ನು ಮುಗಿಸ್ಕೊಂಡು 4 ಗಂಟೆ ಟ್ರೈನಿಗೆ ಹೊರಡೋಣ ಅಂತ ಹೇಳಿಬಿಟ್ಟು ನಾನು ಹೊರಟಿದ್ದಾಯಿತು. ಅಲ್ಲಿ ನಾವು ಬಂದು ರೀಚ್ ಆಗೋಷ್ಟರಲ್ಲಿ ಟ್ರೈನ್ ಮಿಸ್ ಮಾಡಿಕೊಂಡು ಬೇರೆ ಒಂದು ಟ್ರೈನ್ನ ಹತ್ತಿದ್ವಿ. ಅಲ್ಲಿಂದ ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಲ್ಲಿ ನೋಡಿದ್ರೆ ಫುಲ್ಲು ಲೇಡೀಸ್ ಕಂಪಾರ್ಟ್ಮೆಂಟಲ್ಲೇ ಹತ್ಕೊಂಡಿದ್ವಿ. ಇಳಿಯೋ ಹೊತ್ತಿಗೆ ಎಲ್ಲ ಖಾಲಿ ಹೋಗಿಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು. ಅಲ್ಲಿ ಜನ ಎಲ್ಲ ಇದ್ದಾಗ ಮಾತಾಡಿಕೊಂಡು ನಗಾಡಿಕೊಂಡು ಒಬ್ರಿಗೊಬ್ರು ತಮಾಷೆ ಮಾಡಿಕೊಂಡು ಒಬ್ರಿಗೊಬ್ರು ಕಷ್ಟ ಸುಖನ ಹಂಚ್ಕೊಂಡು ಬಂದಿದ್ದು ನನಗಂತೂ ಭಾಳನೇ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಒಬ್ಬರು ಸಿಕ್ಕಿದ್ರು ಟ್ರೈನಲ್ಲೂ ಕೂಡ. ಅವರು ಒಳ್ಳೆ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸಿದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಭಾಳ ಚೆನ್ನಾಗಿ ಹೇಳುತ್ತಾ ಇದ್ದರು. ಸೊ ಅದನ್ನು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಅವರ ಒಬ್ಬ ಮಗ ಕೂಡ ಬೇರೆ ಅಂದರೆ ಮಿಲ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಇನ್ನೊಬ್ಬ ಮಗ ಕೂಡ ಡಾಕ್ಟ್ರ್ ಆಗಿರುವಂಥದ್ದು. ಅದನ್ನೆಲ್ಲ ತೋರಿಸಿ ನನ್ನ ಮಗನಿಗೂ ಕೂಡ ಇನ್ಸ್ಪೈರ್ ಮಾಡೋದಕ್ಕೆ ಪ್ರಯತ್ನ ಅಂತೂ ಪಟ್ಟರು. ಆ ಅಣ್ಣನ ಥರ ಆಗಬೇಕು ಅನ್ನೋದು ಅವನಿಗೂ ಕೂಡ ಅನಿಸ್ತು. ನನಗೂ ಕೂಡ ಆ ಮಕ್ಕಳು ಓದಿದ್ರೆ ಆ ರೀತಿ ಇರಬೇಕು. ಅವ್ರು ಏನಪ್ಪ ಅಂತ ಹೇಳಿದ್ರೆ ಸಾಧಾರಣವಾದ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. MBBS ಮಾಡೋಕ್ಕೆ ಆಗಿರ್ಬೋದು ಅಥವಾ ಮಿಲ್ಟ್ರಿಗೆ ಹೋಗೋಕ್ಕೆ ಆಗಿರ್ಬೋದು ಹಣ ಖರ್ಚು ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಅವ್ರ ಮನೇಲಿ ತಾಯಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು, ಮಗ ತಂದೆ ಬಂದ್ಬಿಟ್ಟು ಪೇಂಟ್ರ್ ಆಗಿರುವಂಥದ್ದು. ನಾವು ಅದೆಲ್ಲ ಮಾತಾಡ್ಕೊಂಡು ಬರೋಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದಿದ್ದ. ನಾನು ಬಂದು ರೀಚ್ ಆಗಿ ಮೀಟ್ ಆಗೋ ತನಕ ರಿಸೆಪ್ಷನ್ ಕೂಡ ಮುಗ್ದೇ ಹೋಗಿತ್ತು. ಅದಾದಮೇಲೆ ರೆಡಿಯಾಗಿ ಡೈರೆಕ್ಟಾಗಿ ನಾನು ಊಟಕ್ಕೆ ಬಂದಿದ್ದಾಯಿತು. ಊಟಕ್ಕೆ ಬಂದು ಕೂತ್ಕೊಂಡ್ವಿ. ಅಲ್ಲಿ ಅದೆಲ್ಲ ಮಾತಾಡಿಕೊಂಡು ಊಟ ಮುಗಿಸ್ಕೊಂಡು ನಾವು ಕೂಡ ಹೊರಡೋ ತನಕ ತುಂಬಾ ಲೇಟೇ ಆಗೋಯಿತು. ನಾನು ಬಂದು ರೀಚ್ ಆಗೋ ತನಕ 10 ಗಂಟೆ ಆಗೋಗಿತ್ತು. ಅದಾದಮೇಲೆ ಬೇರೆ ಶಾಸ್ತ್ರಗಳನ್ನೆಲ್ಲ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾವೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ತನಕ ನಮ್ಮ ತಮ್ಮ ಅಂದರೆ ನಮ್ಮ ಚಿಕ್ಕಪ್ಪನ ಮಗನ ಮದುವೆ. ನಾವು ತುಂಬಾ ಖುಷಿಯಾಗಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅವನಿಗೆ ಅರಿಶಿನ ಹಾಕಬೇಕಾಗಿದ್ರೆ ವೀಡಿಯೋನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಆ ವಿಡಿಯೋ ಸ್ಕಿಪ್ಪೇ ಆಗೋಗ್ಬಿಟ್ಟಿದೆ. ಅದೆಲ್ಲ ಆದಮೇಲೆ ಹುಡುಗನಿಗೆ ಅರಿಶಿನ ಹಚ್ಚಾದಮೇಲೆ ನಾವೆಲ್ಲರೂ ಕೂತ್ಕೊಂಡು ಅಲ್ಲಿ ವೇಟ್ ಮಾಡಿಕೊಂಡು ಕೆಲವೊಂದಿಷ್ಟು ಮಾತುಗಳನ್ನ ಆಡ್ಕೊಂಡು ಅರಿಶಿನ ಎಲ್ಲ ಆಟ ಆಡಿಬಿಟ್ಟು ನಾವು ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಹುಡುಗಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಾದಮೇಲೆ ಹುಡುಗಿಗೂ ಕೂಡ ಅರಿಶಿನ ಹಾಕ್ತೀವಲ್ಲ. ಸೊ ಹಾಗಾಗಿ ಆ ಒಂದು ಸಂದರ್ಭನ ಇಲ್ಲಿ ಕ್ಯಾಪ್ಚರ್ ಮಾಡಿರುವಂಥದ್ದು. ಹುಡುಗಿಗೂ ಕೂಡ ಅರಿಶಿನ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ವೇಟ್ ಮಾಡಿಕೊಂಡು ಕೂತ್ಕೊಂಡು ಮಜಾ ಮಾಡ್ತಾಯಿದ್ವಿ. ಮಾತುಕತೆಗಳನ್ನ ಮಾಡ್ತಾಯಿದ್ವಿ. ಮಾತುಕತೆ ಅಂದರೆ ಹೀಗೆ ತಮಾಷೆಯಾಗಿ ಮಾತಾಡೋದಾಗಿರ್ಬೋದು ಅಥವಾ ಯಾರೆಲ್ಲ ಬಂದಿದ್ರು ಏನು ಎತ್ತ ಅನ್ನೋದಾಗಿರ್ಬೋದು. ಈ ರೀತಿ ಮಾತಾಡ್ತಾಯಿದ್ವಿ. ಹಾಗೆಯೇ ನನ್ನ ಚಾನಲ್ ಬಗ್ಗೆ ಕೂಡ ಮಾತಾಡ್ತಾಯಿದ್ರು. फंक्शन साबुन गाल ಹೀಗೆ ನನ್ನ ಒಂದು ವ್ಲಾಗ್ನ ಆಗಿರ್ಬೋದು, ನನ್ನ ಒಂದು ವೀಡಿಯೋಸ್ಗಳನ್ನ ಆಗಿರ್ಬೋದು ನಾವು ಕೂಡ ನೋಡಿದ್ದೀವಿ. ತುಂಬಾ ಇಷ್ಟ ಆಗುತ್ತೆ. ಕೆಲವೊಂದಿಷ್ಟು ವೀಡಿಯೋಗಳನ್ನ ನಮಗಂತೂ ಭಾಳನೇ ಮನಸ್ಸಿಗೆ ತಟ್ಟುತ್ತೆ ಅಂತ ರೀತಿಯಲ್ಲಿ ಹೇಳ್ತಾಯಿದ್ರು. ಇದೆಲ್ಲ ಮಾತುಗಳನ್ನು ಕೇಳಿದಾಗ ನನಗೂ ಕೂಡ ನನ್ನ ವೀಡಿಯೋಸ್ನ ಎಷ್ಟೊಂದು ಜನ ನೋಡ್ತಾ ಇದ್ದಾರೆ, ಆದರೆ ಯಾರೂ ಕೂಡ ಲೈಕ್ ಮಾಡೋದಿಲ್ಲ ಹಾಗೂ ಕಾಮೆಂಟ್ ಮಾಡೋದಿಲ್ಲ ಅನ್ನುವಂಥ ಬೇಜಾರು ಕೂಡ ಆಯಿತು. ಎಷ್ಟೊಂದು ಜನ ವೀಡಿಯೋಸ್ನ ನೋಡ್ತೀರಾ, ಎಷ್ಟೊಂದು ಜನ ವ್ಲಾಗ್ಸ್ ಮಾಡ್ತೀಯಾ ಅಕ್ಕ ಅಂತೆಲ್ಲ ಕೇಳ್ತೀರಾ. ದಯವಿಟ್ಟು ಒಂದೆರಡು ಕಾಮೆಂಟ್ ಹಾಕಿ, ಒಂದೆರಡು ಲೈಕ್ ಹಾಕಿ. ನನಗೂ ಕೂಡ ಖುಷಿ ಆಗುತ್ತೆ. ಇವರೆಲ್ಲ ನೋಡ್ತಾ ಇದ್ದಾರೆ ಅನ್ನೋವಂಥ ಖುಷಿ ನನಗೂ ಕೂಡ ಆಗುತ್ತೆ ಅಲ್ವಾ. ಈ ರೀತಿಯಾಗಿ ಎಷ್ಟೊಂದು ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಪ್ರತಿಯೊಂದು ವೀಡಿಯೋಸ್ಗೂ ವ್ಯೂಸ್ ಹೋಗಿರುತ್ತೆ. ಯಾರೇ ಆಗಿರಲಿ ಕಾಮೆಂಟ್ ಕೂಡ ಮಾಡಿರೋದಿಲ್ಲ. ಕೆಲವೊಂದು ಎಲ್ಲೋ ಒಬ್ಬೊಬ್ಬರು ಮಾಡ್ತಾರೆ ಅಷ್ಟೇ. ನನಗೆ ಕಾಮೆಂಟ್ ಮಾಡೋದ್ರಿಂದ ಇಂಥವ್ರು ನೋಡಿದ್ದಾರೆ ನನಗೆ ಖುಷಿ ಆಗುತ್ತೆ. ನೀವು ಕಾಮೆಂಟ್ ಮಾಡಿ ಹೇಳಿ, ನನಗೆ ಏನಾದರೂ ಒಳ್ಳೇದಿದ್ದರೆ ಒಳ್ಳೇದು ಹೇಳಿ, ಕೆಟ್ಟದಿದ್ದರೆ ಕೆಟ್ಟದ್ದು ಹೇಳಿ. ಈ ರೀತಿಯಾಗಿ ಏನಾದರೂ ಒಂದು ಹೇಳಿ ಎಲ್ಲ ನನಗೆ ಕೂಡ ಖುಷಿ ಆಗುತ್ತೆ ಅಲ್ವಾ.
ಹಾಗಾಗಿ ಈ ಅರಿಶಿನ ಶಾಸ್ತ್ರನ ಮಾಡ್ತಾಯಿದ್ರು. ಮಡ್ಲಕ್ಕಿ ತುಂಬೋದಾಗಿರ್ಬೋದು, ಅರಿಶಿನ ಶಾಸ್ತ್ರ ಮಾಡೋದಾಗಿರ್ಬೋದು. ಕೆಲವು ಎಷ್ಟು ಹೊತ್ತಾಗಿ ಹೋಗ್ಬಿಟ್ಟಿತ್ತು ಗೊತ್ತಾ, ಮಧ್ಯರಾತ್ರಿ 3 ಗಂಟೆ ಆಗೋಗ್ಬಿಟ್ಟಿತ್ತು ಈ ಒಂದು ಶಾಸ್ತ್ರ ಎಲ್ಲ ಕಂಪ್ಲೀಟಾಗಿ ಮುಗಿಯೋ ತನಕ. ಅದಾದ ನಂತರ ಅಲ್ಲೇ ಕೂತ್ಕೊಂಡು ಕೆಲವೊಂದಿಷ್ಟು ಆಟಗಳನ್ನ ಕೂಡ ಆಡಿಸ್ತೀವಿ. ಏನಪ್ಪ ಆಟ ಅಂತ ಹೇಳಿದ್ರೆ, ಹುಡುಗಿ ಮನೆಯವರು ಏನಾದರೂ ತಿಂಡಿಗಳನ್ನ ಮಾಡ್ಕೊಂಡು ಬಂದು ಹುಡುಗನಿಗೆ ತಿನ್ನಿಸುವಂಥದ್ದು, ಅದನ್ನು ಕೂಡ ಮಾಡ್ತಾಯಿದ್ರು. ಇಲ್ಲಿ ಕರ್ಜಿಕಾಯಿ ಒಳಗಡೆ ಮೆಣಸಿನ್ಕಾಯಿ ಹಾಕಿರ್ಬೋದು ಅಥವಾ ಉಪ್ಪನ್ನು ಸೇರಿಸಿ ಹಾಕಿರ್ಬೋದು. ಈ ರೀತಿಯಲ್ಲಿ ತಿನ್ನಿಸ್ಬೇಕಾದ್ರೆ ನಾದ್ನೀರು ಏನು ಬಂದು ತಿನ್ನಿಸ್ತಾರೋ ಆವಾಗ ಕೆಲವೊಂದಿಷ್ಟು ಆಟಗಳನ್ನ ಆಟ ಆಡಿರುವಂಥದ್ದು. ಸಿಕ್ಕಾಪಟ್ಟೆ ಖಾರ ಇದೆ, ನನ್ನ ಖಾರ ಮೆಣಸಿನ್ಕಾಯಿ ಕಚ್ಚಿದೆ ಅಂತಲೂ ಕೂಡ ನನ್ನ ತಮ್ಮ ಕೂಡ ಹೇಳ್ತಾ ಇದ್ದ. ಈ ವಿಡಿಯೋಸ್ನ ಹುಡುಗಿ ಏನು ಮಾಡಿದಾಳೆ ಅಂತಂದರೆ, ಹುಡುಗನಿಗೆ ಕಳಿಸಿದಾಳೆ ಇದರಲ್ಲಿ ಮೆಣಸಿನ್ಕಾಯಿ ಇದೆ ಅನ್ನೋದು. ಅದು ರಿವೀಲ್ ಆಗೋಯ್ತು, ನನಗೆ ಗೊತ್ತಾಯಿತು ಅಂತೇಳಿ ಹೇಳ್ತಾ ಇದ್ದ ನನ್ನ ತಮ್ಮ ಕೂಡ. कोड़ा सपोर्ट कर लिया कि तुला तिने ते बोल कारण चंगले कानून में सपोर्ट करेंगे रे काय रे अण्णा पडला तर संगीत पडला तर अण्णा तबला कणी सीबे काय खरे हां हला ते कट करून तुम्ही शो आणि घेणे हो तसं कसं करायला ते गाया खायचे तसं माणसं ನಮ್ಮ ಅದೇ ಇದನ್ನು ಹಾಗೆಯೇ ತಿನ್ಸೋಣ ಅಂತ ಹೇಳಿದಾಗ, ಹಸುಗಳು ತಿನ್ನೋದು ಈ ರೀತಿ ಮನುಷ್ಯರೆಲ್ಲ ತಿನ್ನೋದು ಅಂತ ಹೇಳಿ ಹೇಳ್ತಾ ಇದ್ರು. ಈ ಸಪೋಟನ್ನು ಕೂಡ ವಾಶ್ ಮಾಡಿಲ್ಲ, ವಾಶ್ ಮಾಡ್ಕೊಂಡು ಬನ್ನಿ ಅಂತೇಳಿ ಹೇಳ್ತಾ ಇದ್ದ. ಹೀಗೆ ಸಪೋಟ ಕೂಡ ವಾಶ್ ಮಾಡಿಲ್ಲ, ಆದರೂ ಕೂಡ ಸಿಪ್ಪೆ ಸಮೇತ ತಿನ್ನೋದಿಲ್ಲ. ಅದರೊಳಗಡೆ ಹಣ್ಣು ತಗೊಂಡು ತಿಂತೀನಿ ಅಂತ ಹೇಳ್ಬಿಟ್ಟು ಅದನ್ನು ತಿಂದು ಮಲಗಿದ್ದಾಯಿತು. ಬೆಳಗ್ಗೆನೇ ಎದ್ದು ಎಲ್ಲರೂ ಕೂಡ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಇನ್ನೇನು ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟಿದ್ವಿ. ಅಷ್ಟರಲ್ಲಿ ನಾವು ಹೊರಟು ಕೆಳಗಡೆ ಇಳಿದು ಬರೋಷ್ಟರಲ್ಲಿ ಹುಡುಗನಿಗೂ ಕೂಡ ಕಾಶಿ ಯಾತ್ರೆಗೆ ಕೂಡ ಕಳಿಸಿದ್ರು. ಅಲ್ಲಿಂದ ಕೆಲವೊಂದಿಷ್ಟು ಶಾಸ್ತ್ರ ಸಂಪ್ರದಾಯಗಳು ಇದ್ದೇ ಇರುತ್ತೆ. ನಾನು ಅಲ್ಲಿ ಹೋಗಿ ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಆ ಒಂದು ವಿಡಿಯೋ ಕೂಡ ಸ್ಕಿಪ್ ಆಯಿತು ಅಂತಲೇ ಹೇಳ್ಬೋದು. ಇನ್ನೇನು ಛತ್ರದ ಹತ್ರ ಸಮೀಪಕ್ಕೆ ಬರ್ತಾ ಇದ್ದಾರೆ ಅನ್ನೋವಂಥ ಟೈಮಲ್ಲಿ ನಾವು ಕೂಡ ಕೆಳಗಡೆ ಇಳಿದು ಬಂದು ಅಲ್ಲಿ ಕುದುರೆ ಮೇಲೆ ಹುಡುಗ ಬರೋದಾಗಿರ್ಬೋದು ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನನಗೆ ನಿಜವಾಗ್ಲೂ ನಮ್ಮ ಒಂದು ಶಾಸ್ತ್ರ ಸಂಪ್ರದಾಯಗಳು ತುಂಬಾ ಇಷ್ಟ ಆಗುತ್ತೆ. ಅಕ್ಕ ಬಾ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಕೂಡ ಕರಿತಾ ಇದ್ಲು. ತಡಿಯಮ್ಮ ನೋಡೋಣ, ನೀನು ಮಾಡು ಆಮೇಲೆ ಮಾಡ್ತೀನಿ ಅಂತೇಳಿ ನಾನು ಕೂಡ ಹೇಳ್ತಾ ಇದ್ದೆ. ಇನ್ನೇನು ಬಂದ್ರಲ್ಲ ಹುಡುಗ ಕುದುರೆ ಮೇಲಿಂದ ಕರ್ಕೊಂಡು ಬಂದರು. ಅಷ್ಟರಲ್ಲಿ ಡ್ಯಾನ್ಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಗೆ ಚಿಂದಿ ಉಡಾಯಿಸ್ತೀವಿ ನೋಡಿ ನೀವೇ. ನಿಮಗೂ ಕೂಡ ಖುಷಿಯಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ. ಇದಾದ ಮೇಲೆ ಕಾಶಿ ಯಾತ್ರೆಯಿಂದ ಬಂದ ಕೂಡಲೇ
ಹುಡುಗನ ಅಪ್ಪ ಅಮ್ಮ ಆಗಿರ್ಬೋದು, ಹುಡುಗಿ ಅಪ್ಪ ಅಮ್ಮ ಆಗಿರ್ಬೋದು, ಇಬ್ಬರು ಸೇರಿ ಒಬ್ರಿಗೊಬ್ಬರು ವಿಶ್ ಮಾಡಿಕೊಂಡು ತಪ್ಕೊಂಡು ಅವ್ರಿಗೆ ಅಕ್ಷತೆ ಹಾಕಿ ವೆಲ್ಕಮ್ ಮಾಡಿಕೊಂಡು ಈ ರೀತಿಯಾದಂಥ ಒಂದು ಭೇಟಿ ದೊಡ್ಡ ಒಂದು ಸಂಭ್ರಮದ ರೀತಿಯಲ್ಲಿ ಈ ಒಂದು ಸಂಭ್ರಮ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಡ್ಯಾನ್ಸ್ ಅಂತ ಹೇಳಿದ್ರೆ ಯಾಕೆ ಹೇಳಬೇಕು, ಅಷ್ಟೊಂದು ಡ್ಯಾನ್ಸ್ ಮಾಡಿದ್ದಾಯಿತು. ನಾವು ಒಂದು ತುಂಬಾ ಚೆನ್ನಾಗಿ ವೆಲ್ಕಮ್ ಕೂಡ ಮಾಡಿಕೊಂಡ್ರು. ಅದಾದ ನಂತರ ಎಲ್ಲರೂ ಹೊರಗಡೆ ಹೋಗ್ತಾ ನಿಜವಾಗ್ಲೂ ಮದುವೆ ಮಂಟಪಕ್ಕೆ ಹೋಗೋ ತನಕ ಅಷ್ಟೊಂದು ಡ್ಯಾನ್ಸ್ ಮಾಡ್ತೀವಿ ಅಂದರೆ ತುಂಬಾ ಡ್ಯಾನ್ಸ್ಗಳನ್ನ ಮಾಡ್ತೀವಿ. ಎಷ್ಟೊಂದಪ್ಪ ಅಂತ ಹೇಳಿದ್ರೆ ಇಲ್ಲಿ ವಿಡಿಯೋದಲ್ಲಿ ನೀವೇ ನೋಡ್ತಾ ಇರ್ಬೋದು. ಅಷ್ಟು ಮಾತ್ರ ಅಲ್ಲ, ಹುಡುಗನ ಕೈಯಲ್ಲೂ ಈ ಸರಿ ಕುಣಿದಾಡ್ಸಿದಾಯಿತು. ಹುಡುಗಿ ಅಪ್ಪ ಅಮ್ಮ ಆಗಿರ್ಬೋದು, ಹುಡುಗನ ಅಪ್ಪ ಅಮ್ಮ ಆಗಿರ್ಬೋದು, ಎಲ್ಲರೂ ಸೇರಿ ಸಂಭ್ರಮದಿಂದ ಆ ಒಂದು ಭೇಟಿ ಮಾಡಬೇಕಾದ್ರೆ ಈ ಒಂದು ರೀತಿಯಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಹೋಗಿದ್ದಂಥದ್ದಾಯಿತು. ತುಂಬಾ ಚೆನ್ನಾಗಿತ್ತು ಆ ಒಂದು ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಸಂದರ್ಭನ ನೋಡೋದಕ್ಕಂತೂ ನನಗೂ ಕೂಡ ಬಹಳ ಖುಷಿ ಆಯಿತು. ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಒಂದು ಪಾರ್ಟ್ ಆದಾದರೆ ಇನ್ನೇನು ಮದುವೆ ಮಂಟಪಕ್ಕೂ ಕೂಡ ಹೋಗ್ತೀವಿ. ಮದುವೆ ಮಂಟಪಕ್ಕೆ ಇನ್ನೇನು ಹೋಗಬೇಕು ಅನ್ನೋವಂಥ ಸಂದರ್ಭದಲ್ಲೂ ಕೂಡ ಸಿಕ್ಕಾಪಟ್ಟೆ ಡ್ಯಾನ್ಸ್ಗಳನ್ನ ಮಾಡಿದ್ದೇ ಆಯಿತು. ನೋಡ್ತಾ ಇರ್ಬೋದು, ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬರೋಷ್ಟರಲ್ಲಿ ಫುಲ್ಲು ಸಿಕ್ಕಾಪಟ್ಟೆ ಸೆಕೆ ಬೇರೆ ಇತ್ತು. ಫುಲ್ಲು ಬೇವ್ತು ಹೋಗ್ಬಿಟ್ಟಿದ್ವಿ. ಎಲ್ಲರೂ ಕೂಡ ಗಾಳಿ ಬೀಸ್ಕೊತಾ ಇದ್ವಿ. ಅಷ್ಟೊಂದು ಸೆಕೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಸೆಕೆ ಕೂಡ ಆಯಿತು. ಇನ್ನೇನು ಮಂಟಪಕ್ಕೆ ಎಲ್ಲ ಬಂದಿದ್ದಾಯಿತು. ಹುಡುಗನ್ನ ಕೂರಿಸಿ ಅದಾದ ನಂತರ ಹುಡುಗಿನ ಕೂಡ ಕರೆಸ್ತಾರೆ. ಅಷ್ಟರಲ್ಲಿ ಕೆಲವೊಂದಿಷ್ಟು ಶಾಸ್ತ್ರಗಳನ್ನೆಲ್ಲ ಯಾವುದೆಲ್ಲ ಶಾಸ್ತ್ರಗಳಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಹುಡುಗಿ ಕರ್ಕೊಂಡು ಬರೋ ಅಷ್ಟರಲ್ಲಿ ಅಂತೇಳಿ ಶಾಸ್ತ್ರಗಳು ಕೂಡ ನಡೀತಾ ಇತ್ತು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹುಡುಗನಿಗೆ ರಾತ್ರಿ ಅರಿಶಿನ ಹಾಕಬೇಕಾದ್ರೆ ಈ ರೀತಿಯಲ್ಲಿ ಬಾಸಿಂಗವನ್ನು ಕಟ್ಟಿರ್ತಾರೆ. ಇವನು ಎಲ್ರಿಗಿಂತ ಚಿಕ್ಕವನು ನಮ್ಮ ಮನೇಲಿ. ಅವನಿಗೆ ಆ ಒಂದು ಮದುವೆ ಧಾರೆ ಎರೆಯೋ ತನಕ ಈ ಒಂದು ಏನು ಬಾಸಿಂಗನ ಕಟ್ಟಿರ್ತೀವಲ್ಲ ಆ ಬಾಸಿಂಗನ ಅದನ್ನು ಅವನು ತೆಗೆಯೋ ರೀತಿಯಲ್ಲಿ ಇರೋದಿಲ್ಲ. ಅವನು ಧಾರೆ ಎಲ್ಲ ಮುಗ್ದಾದ್ಮೇಲೆ ಆ ಬಾಸಿಂಗನ ತೆಗೆಯುವಂಥದ್ದು. ಅಷ್ಟರಲ್ಲಿ ಹುಡುಗಿನೂ ಕೂಡ ಕರೆಸಿದ್ದಾಯಿತು. ಇಲ್ಲಿ ಅಂತರ್ಪಟನ ಅಡ್ಡ ಇಟ್ಬಿಟ್ಟು ಕೆಲವೊಂದು ಇಷ್ಟು ಶಾಸ್ತ್ರಗಳನ್ನ ಕೂಡ ಮಾಡ್ತಾಯಿದ್ರು. ನೋಡಿದ್ರಲ್ಲ ನಮ್ಮ ತಂಗಿ ಅಂತೂ ಸಿಕ್ಕಾಪಟ್ಟೆ ಬೆವ್ತೋಗ್ಬಿಟ್ಟಿದ್ಲು. ಅಕ್ಕ ನಾನು ಸ್ವಲ್ಪ ಬೆವರು ಒರೆಸ್ಕೋತೀನಿ ಅಂತ ಹೇಳ್ತಾ ಇದ್ಲು. ಅದರಲ್ಲಿ ನಾನು ವೀಡಿಯೋ ಕೂಡ ಮಾಡ್ತಾಯಿದ್ದೆ. ಹಾಗಾಗಿ ಅವಳು ಕೂಡ ಹೇಳ್ತಾಯಿದ್ಲು, ಅಚ್ಚಿ ನೀನೊಂದು ವೀಡಿಯೋ ಮಾಡ್ತಾಯಿದ್ಯಾ ಅಂಥೇಳಿ. ಇದೇ ರೀತಿಯಲ್ಲಿ ಮಾತುಗಳನ್ನ ಆಯಿತು ಅಂತಲೇ ಹೇಳ್ಬೋದು. ಇನ್ನೇನು ಹುಡುಗ ಹುಡುಗಿ ಮುಖಾಮುಖಿ ಭೇಟಿ ಕೂಡ ಆಯಿತು. ಅಷ್ಟರಲ್ಲಿ ಕೆಲವೊಂದಿಷ್ಟು ಶಾಸ್ತ್ರಗಳೆಲ್ಲ ಕೂಡ ಶುರು ಆಯಿತು. ಈ ಶಾಸ್ತ್ರಗಳೆಲ್ಲ ಶುರು ಆಗೋ ಒಂದು ಸಂದರ್ಭದಲ್ಲಿ ಅವಳು ಮದುವೆಗೆ ಮಾಡಿಸಿದಂಥ ಹಾರ ಮಿಸ್ ಆಗೋಗ್ಬಿಟ್ಟಿತ್ತು. ಅದು ಅದೇ ಹಾರ ಬೇಕು ಅಂತೇಳಿ ಹೇಳ್ತಾ ಇದ್ಲು. ಅದರಲ್ಲಿ ಒಂದು ಚಿಕ್ಕ ಸಂಭಾಷಣೆ ಕೂಡ ಆಯಿತು. ಅಲ್ಲೇ ಇಟ್ಟಿದ್ದೆ ನಾನು, ಎಲ್ಲಿ ಹೋಯಿತು ಅಂತ ಹೇಳ್ಬಿಟ್ಟು ನೋಡ್ರಿ ಪ್ಲೀಸ್ ಅಂತೇಳಿ ಹೇಳ್ತಾ ಇದ್ಲು. ಅಷ್ಟರಲ್ಲಿ ಅವಳಿಗೆ ಹಾರ ಕೂಡ ಆ ಟೈಮಲ್ಲಿ ಸಿಗಲಿಲ್ಲ. ಅದಾದ ನಂತರ ಮತ್ತೆ ಸಿಕ್ತು ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಬೇರೆ ಹಾರಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಇನ್ನೇನು ತಂದೆ ತಾಯಿ ಕೂಡ ನಿಂತ್ಕೊಂಡು ಪಾದಪೂಜೆನ ಮಾಡ್ತಾರಲ್ಲ, ಈ ಒಂದು ಸಂದರ್ಭ ತುಂಬಾ ಹಾರ್ಟ್ ಟಚಿಂಗ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾದ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ಹೆಣ್ಮಗಳ ತಂದೆ ತನ್ನ ಮಗಳಿಗೆ ಯಾವುದೇ ರೀತಿಯ ನೋವು ಸಂಕಟ ಬಾರದ ರೀತಿಯಲ್ಲಿ ಆ ಮದುವೆ ಅನ್ನುವ ಘಟ್ಟದವರೆಗೂ ಕೂಡ ಅವಳಿಗೆ ಒಂದು ಮುಷ್ಟಿಯಲ್ಲಿ ಹಿಡಿದಿಟ್ಟಿರುವಂಥ ಒಂದು ಗುಬ್ಬಚ್ಚಿ ಮರಿಯ ರೀತಿಯಲ್ಲಿ ಅವಳ ನೋಡಿಕೊಂಡು ಬೆಳೆಸ್ಕೊಂಡು ಬಂದಿರುವಂಥದ್ದು ಆಗಿರ್ಬೋದು. ಅದೇ ರೀತಿಯಲ್ಲಿ ಅಳಿಯನ ಕಾಲನ್ನ ಮುಟ್ಟಿ ಅವನು ಪಾದಪೂಜೆ ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಇಷ್ಟು ವರ್ಷ ನನ್ನ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಧೂಳನ್ನು ತಾಕದ ರೀತಿಯಲ್ಲಿ ನಾನು ನೋಡ್ಕೊಂಡಿದ್ದೀನಿ. ಇನ್ನು ಮುಂದೆ ನಿನ್ನ ಜವಾಬ್ದಾರಿ ಅಂಥೇಳಿ ಕಾಲನ್ನು ತೊಳೆದು ಆ ಕಾಲಿಗೆ ಪೂಜೆ ಮಾಡಿ ಆ ಒಂದು ಹೆಣ್ಣು ಮಗಳನ್ನು ಇನ್ನೊಂದು ಮನೆಗೆ ಕನ್ಯಾದಾನವನ್ನು ಮಾಡಿ ಕೊಡುವಂಥದ್ದು. ಈ ಒಂದು ಸಂದರ್ಭ ನನಗಂತೂ ಭಾಳನೇ ಹಾರ್ಟ್ ಟಚಿಂಗ್ ಅಂತಲೇ ಅನಿಸುತ್ತೆ. ಈ ಒಂದು ವಿಚಾರದ ಬಗ್ಗೆ ನಿಮಗೇನಾದರೂ ತಿಳಿದಿದ್ರೆ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಅದೆಲ್ಲ ಮುಗಿದ ನಂತರ ನಾನು ಕೂಡ ಹಾಗೆಯೇ ಕ್ಯಾಪ್ಚರ್ನ ಮಾಡ್ಕೊಳ್ಳೋಣ ವೀಡಿಯೋಸ್ನ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಕ್ಯಾಪ್ಚರ್ನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಧಾರೆ ಎರೆಯುವಂಥ ಸಂದರ್ಭ ಕೂಡ ಬಂತು. ಅಂದರೆ ತಾಳಿ ಕಟ್ಟುವಂಥ ಒಂದು ಸಂದರ್ಭ ಕೂಡ ಬಂತು ಅಂತಲೇ ಹೇಳ್ಬೋದು. ತಾಳಿನೂ ಕಟ್ಟಬೇಕಾದ್ರೆ ಕೂಡ
ತುಂಬಾ ಗಂಡು ಮಕ್ಕಳ ಕೈ ನಡಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನನ್ನ ತಮ್ಮನ ಕೈ ನಡಗ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಎಲ್ಲರೂ ಕೂಡ ಪ್ರತಿಯೊಂದು ಹುಡುಗನ ಕೈ ನಡಗುತ್ತೆ ಅಂತಲೇ ಹೇಳ್ತಾರೆ. ಅದೆಷ್ಟು ನಿಜನೋ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇನ್ನೇನು ದಾರೆ ಕೂಡ ಇರ್ತಾ ಆಯಿತು. ಮೇಡಮ್ ಹಿಂದೆ ಬರ್ರಿ, ನೀವು ಸ್ವಲ್ಪ ಹಿಂದೆ ಬರ್ರಿ, ಅವ್ರು ಕಟ್ತಾರೆ ಹಿಂದೆ ಬರ್ರಿ, ಸ್ವಲ್ಪ ಹಿಂದೆ ಬರ್ರಿ ಮೇಡಮ್, ಕೈ ತೆಗೀರಿ ನೀವು ಸ್ವಲ್ಪ. ಇದೆಲ್ಲ ಆದ ನಂತರ ತಾಳಿಯೆಲ್ಲ ಕಟ್ಟಿದಾದ ನಂತರ ಒಬ್ಬೊಬ್ಬರೇ ಬಂದು ಧಾರೆ ಕೂಡ ಎರೆದು ಕೊಡ್ಬೋದು. ಯಾರೆಲ್ಲ ಬಂಧು ಬಾಂಧವರು ಇರ್ತಾರೋ ಅವರು ಕೂಡ ಧಾರೆಯನ್ನು ಎರೆದು ಕೊಡಬೇಕಾಗಿರುತ್ತೆ. ಹಾಗಾಗಿ ಒಬ್ಬೊಬ್ಬರೇ ಬಂದ್ಬಿಟ್ಟು ಈ ರೀತಿಯಾಗಿ ಧಾರೆಯನ್ನು ಎರೆದು ಕೊಡುವಂಥದ್ದು. ಇಲ್ಲಿ ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ದಾರೆ, ನಮ್ಮ ತಂಗಿ ಆಗಿರ್ಬೋದು, ನಮ್ಮ ತಮ್ಮ, ಎಲ್ಲರೂ ಕೂಡ ಧಾರೆ ಎರೆದು ಕೊಡ್ತೀವಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಇವ್ನು ಚಿಕ್ಕವನಾಗಿರೋದ್ರಿಂದ ಯಾರು ಇವನಿಗಿಂತ ಏಜಲ್ಲಿ ದೊಡ್ಡವರಾಗಿರ್ತಾರೋ ಅಂಥವರು ಧಾರೆ ಎರೆದು ಕೊಡುವಂಥದ್ದು. ಈಗೆಲ್ಲ ಟ್ರೆಂಡಿಂಗ್ ಥರನೇ ನಡೆದು ಹೋಗ್ತಾ ಇದೆ. ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರೂ ಕೂಡ ಬಂದ್ಬಿಟ್ಟು ಈ ಒಂದು ಶಾಸ್ತ್ರನ ಮಾಡುವಂಥದ್ದು ನಾವೆಲ್ಲ ಸರ್ವಸಾಮಾನ್ಯವಾಗಿ ನೋಡ್ಬೋದು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಅತ್ತೆ ಮಕ್ಕಳು ಅವರು ಕೂಡ ಧಾರೆ ಎರೆದು ಕೊಡ್ತಾ ಇರುವಂಥದ್ದು. ಅದಾದ ನಂತರ ನಮ್ಮ ತಮ್ಮನ ಹೆಂಡತಿ ಕೂಡ ಬಂದು ಧಾರೆಯನ್ನು ಎರೆದು ಕೊಡ್ತಾರೆ. ಅದಾದ ನಂತರ ನಾನು ಕೂಡ ಹೋಗಿ ಧಾರೆನ ಎರೆದು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗ್ತೀನಿ. ಆಗ ಅಲ್ಲಿ ಒಂದು ಪುರೋಹಿತರು ಏನಪ್ಪ ಅಂತ ಹೇಳಿದ್ರೆ, ಅವರು ನಮ್ಮ ಜಾತಿ ಜನಾಂಗದ ಪರಂಪರೆಗಳ ಮದುವೆ ಕೂಡ ಅವರೇ ಮಾಡಿಸಿರುವಂಥದ್ದು. ನಮ್ಮ ಅಮ್ಮನ ಕಾಲದಿಂದ ನಮ್ಮ ವಂಶದ ಕಡೇ ಕುಡಿಯೋವರೆಗೂ ಅವರೇ ನಿಂತು ಮದುವೆಯನ್ನು ಮಾಡಿಸಿರುವಂಥದ್ದು. ಅವ್ರು ಮಾಡಿಸಿದಂಥ ಎಲ್ಲ ಮದುವೆ ಕೂಡ ಸಕ್ಸಸ್ಫುಲ್ ಆಗಿದೆ ಅಂತ ಒಂದು ಹೆಮ್ಮೆಯಿಂದ ಕೂಡ ಹೇಳ್ಕೋಬೋದು. ಅದೆಲ್ಲ ಆದ ನಂತರ ನಾವು ಕೂಡ ಊಟಕ್ಕೆ ಹೊರಡ್ತೀವಿ. ಇವಳು ನಮ್ಮ ದೊಡ್ಡಮ್ಮನ ಮಗಳು, ನನ್ನ ತಂಗಿ, ಅವಳು ಕೂಡ, ನಾವು ಎಲ್ಲರೂ ಕೂಡ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಸಿಗುವಂಥದ್ದೇ ಅಪರೂಪ ಅಲ್ವಾ. ಯಾವಾಗ ಟೈಮ್ ಸಿಗುತ್ತೋ, ಯಾವಾಗ ಮಾತಾಡ್ತೀವೋ ಆವಾಗೆಲ್ಲ ನಮ್ಮದು ಒಂದು ಹರಟೆ ಮಾತುಗಳು ಇದ್ದೇ ಇರುತ್ತೆ. ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಡಬೇಕಾಗಿರುತ್ತೆ. ನಾವು ಕೂಡ ಊಟ ಮಾಡಿಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ರೆಡಿಯಾಗಿರ್ತೀವಿ. ಊಟ ಹೇಗಿರುತ್ತೆ ಅಂತ ಹೇಳಿ ಕೇಳ್ತೀರಲ್ವ. ಊಟ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ತೀನಿ. ಅದೆಲ್ಲ ಆದಮೇಲೆ ಕೆಲವೊಂದಿಷ್ಟು ವೀಡಿಯೋಸ್ನ ಮಾಡ್ಕೊಳ್ಳೋಣ ಮತ್ತು ಫೋಟೋಶೂಟ್ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಕೆಲವೊಂದಿಷ್ಟು ವೀಡಿಯೋಸ್ ಕೂಡ ಮಾಡ್ಕೊಂಡ್ವಿ. ಆ ವೀಡಿಯೋಸ್ ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಅಷ್ಟರಲ್ಲಿ ಮನೆ ತುಂಬಿಸ್ಕೊಳ್ಳುವಂಥ ಶಾಸ್ತ್ರನೂ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದ್ವಿ. ಎಷ್ಟು ಮಜಾ ಇರುತ್ತೆ, ನೀವೇ ನೋಡಿ ಆಯಿತಾ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಲ್ಲಿ ಮಾತಾಡ್ತಾ ಇರಬೇಕಾದ್ರೆ 2 ಗಂಡು ಮಕ್ಕಳು 2 ಹೆಣ್ಮಕ್ಳು ನಮಗಂತೂ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಕೇಳ್ತಾ ಇರುವಂಥದ್ದು. ಆಗ ಒಂದು ಸಂಭಾಷಣೆ ಹೇಗಿರುತ್ತೆ ನೀವು ನೋಡಿ ಆಯಿತಾ. कन्नड़ बोल रहा बे, कन्नड़ बोल, कन्नड़ पहिले की नेल्सोडू एक क्लास आता आम्ही मराठी नाही कंडिशन सही कंडिशन नंबर 1 चार कोणा चालिकला हां दो गडी लेकर दम मेकअप मध्ये चार उभे नाही लेका नाही ನಿನ್ನ ಗಂಡನ ಹೆಸರೇನು? ನನ್ನ ಗಂಡನ ಹೆಸರು ಕೌಶಿಕ್ ಸಿಂಧೆ. ನಿಮ್ಮ ಹೆಂಡತಿ ಹೆಸರೇನು? ಜ್ಯೋತಿ ಕೌಶಿಕ್.
ಕೌಶಿಕ್ ಅಮ್ಮ ಕಮ್ಮಾಲಿ ಸಿಗ್ನೇಚರ್ करायचं तसे कोण बोल बोल इनं कसलं मगा अत्ते मगा कसलं चेंडू बोगट बोल ಕಂಡೆ मुतीनंत गंडन कंडे ಮುತ್ತಿನತ್ತ ಗಂಡನ್ ಕಂಡೆ ಎಲ್ ಕಂಡ ಕಂಡೆ ಫೈನಲಿ ಓಕೆ ಮಾವನ್ ಮಗಳ ಮುತ್ತಿನ ಚಂಡೆ चलो तू इकडे इंचा इकडे इंचा फुल कंप्लीट इकडे इंचा इकडे राईट बलगाल मध्ये आमच्या घरात सिरी संपत हे गायचं चिते गाणं ಹಾಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಗಾಲ್ಬೆ ಸೂಪರ್ ಸೂಪರ್ ಏ ತಾಮ್ರೆ ಏ ಗಾಲ್ಬೆ ಗಾನೆ ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯು ಸ್ಥಿರವಲ್ಲ ತಾಯಿಯ ಮನೆಯು ಸ್ಥಿರವಲ್ಲ ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು ಹೊತ್ತಾಗಿ ನೀಡಿದರು ಉಣಬೇಕು ಮಗಳೇ ತವರಿಗೆ ಹೆಸರ ತರಬೇಕು ತವರಿಗೆ ಹೆಸರ ತರಬೇಕು ಈ ರೀತಿಯಾಗಿ ಮನೆ ತುಂಬಿಸ್ಕೊಳ್ಳುವಂಥ ಶಾಸ್ತ್ರ ಮುಗ್ದಾದ್ಮೇಲೆ ಇದೊಂದು ಪುಟ್ಟ ಶಾಸ್ತ್ರನೂ ಕೂಡ ಮಾಡ್ತಾರೆ. ತೊಟ್ಲು ಶಾಸ್ತ್ರ ಅಂತ ಹೇಳಿ ಕೂಡ ಮಾಡ್ತಾರೆ ಆವಾಗಲೇ. ಅದು ಕೂಡ ತುಂಬಾ ಮಜಾ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಮಗು ತುಂಬಾ ಅಳ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಮದುವೆ ಹುಡುಗಿ ಏನು ಹೇಳ್ತಾಳೆ ಅಪ್ಪ ಅಂತ ಹೇಳಿದ್ರೆ, ನೀನೇ ತಾನೇ ತುಂಬ ಅರ್ಜೆಂಟಾಗಿ ಕೇಳಿತು, ನೀನೇ ಸುಧಾರಿಸ್ಕೊ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ತುಂಬಾ ಮಜಾ ಇರುತ್ತೆ. ಅಯ್ಯಪ್ಪ ನನಗೆ ಸುಧಾರಿಸೋಕ್ಕಾಗೋದಿಲ್ಲ ಅಂಥೇಳಿ ನಮ್ಮ ಭಾಷೆಯಲ್ಲಿ ಹೇಳ್ತಾ ಇರುವಂಥದ್ದು. ನನಗೆ ಸುಧಾರಿಸೋದಕ್ಕಾಗೋದಿಲ್ಲ, ನೀನೇ ಸುಧಾರಿಸ್ಕೊ, ನೀನೇ ಜಾಸ್ತಿ ಕೇಳಿದ್ದು, ನೀನೇ ಸಂಭಾಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅತ್ತೆಗೆ ಹೇಳ್ತಾ ಇರುವಂಥದ್ದು. ಅಪ್ಪ ನನ್ನ ಕೈಲಾಗಲ್ಲ, ಅಟ್ಲೀಸ್ಟ್ ಹಾಲಾದ್ರೆ ಕುಡಿಸಿ ಕೊಡಮ್ಮ, ಅದಾದಮೇಲೆ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇರುವಂಥದ್ದು. ಅದಾದ ನಂತರ ಅವಳೇನಪ್ಪ ಹೇಳ್ತಾಳೆ ಅಂದರೆ, ನನಗೆ ಸುಧಾರಿಸೋದಕ್ಕಾಗೋದಿಲ್ಲ, ನೀವು ಯಜಮಾನರಿಗೆ ಕೊಟ್ಟು ನೀವು ಸುಧಾರಿಸಿ ಅಂತ ಹೇಳಿ ಹೇಳ್ತಾರೆ. ಅದಾದ ನಂತರ ಅಯ್ಯೋ ಮಗು ಕಕ್ಕ ಮಾಡಿಬಿಡ್ತು ಅಂತ ಹೇಳ್ಬಿಟ್ಟು ಏನು ಅರಿಶಿನ ಹಚ್ಚುವಂಥ ಶಾಸ್ತ್ರದಲ್ಲಿ ಅರಿಶಿನ ನಿಂತಿರುತ್ತಲ್ಲ, ಆ ಅರಿಶಿನ ತಲೆಗೆ ಹಚ್ಚಿರುವಂಥದ್ದು. ಅದಾದಮೇಲೆ ಇವನೇನಪ್ಪ ಮಾಡ್ತಾನೆ ಅಂತ ಹೇಳಿದ್ರೆ, ಅಮ್ಮ ನನಗೆ ಸುಧಾರಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಅಮ್ಮನಿಗೆ ಕರೆಯುವಂಥದ್ದು. ತುಂಬಾ ಮಜಾ ಇರುತ್ತೆ. लई रडाले लेकरू मैं जवाब येरे चिनारी मुता ಇದೆಲ್ಲ ಆದ ನಂತರ ಬರೀ ಚಿನ್ನ, ಬಂಗಾರ, ಪರಶುರಾಮ ಇದೇ ಹೆಸರುಗಳನ್ನ ಹೇಳ್ತಾ ಇದ್ದೀರಲ್ಲ, ಹೆಣ್ಮಕ್ಳು ಕೂಡ ಹೆಸರನ್ನ ಹೇಳಿ, ಹೆಣ್ಮಕ್ಳು ಹೇಮ ಜಾಮ ಅಂತಲೂ ಕೂಡ ಹೇಳಿ ಅಂತೇಳಿ ನನ್ನ ತಂಗಿ ಹೇಳ್ತಾ ಇರುವಂಥದ್ದು. ಅದೆಲ್ಲ ಆದ ನಂತರ ಇಲ್ಲಿ ಎಲ್ರಿಗೂ ಕುದುರುಡ ಎತ್ಕೊಂಡಾಯಿತು. ಇನ್ನು ಅವನು ಚಿಕ್ಕಪ್ಪ ಕೂಡ ಬಂದು ಎತ್ಕೊಳ್ಳಿ, ಅವರು ಕೂಡ ಸುಧಾರಿಸ್ಲಿ ಅಂತ ಹೇಳಿ ಹೇಳ್ತಾಯಿದ್ರು. ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಹೇಳಿಬಿಟ್ಟು ಅವನ್ನ ಚಿಕ್ಕಪ್ಪನ ಕರೆಸ್ತಾ ಇದ್ದ, ಅವನ ತಮ್ಮನ್ನ ಕರೆಸ್ತೀನಿ, ಅಲ್ಲಿ ಕೂಡ ನಾನು ಕೂಡ ನೋಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರುವಂಥದ್ದು. ಅದಕ್ಕೆ ನಾನು ಕೂಡ ನನಗೆ ಅದಕ್ಕೆ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಸಂಭಾಷಣೆ ಕೂಡ ಆಗತ್ತೆ ಅಲ್ಲಿ. केळुगाल्री जरा अत्ते
ಫೈನಲಿ ನನ್ನ ತಮ್ಮ ಕೂಡ ಅದಕ್ಕೆ ಅಂತ ಕರೆದಿದ್ದಾಯಿತು. ಅದೆಲ್ಲ ಆದ ನಂತರ ಈಗ ಜೋಗುಳವಂತೂ ಹಾಡಲೇಬೇಕಲ್ವ ಮಗುಗೆ ಮಲಗಿಸ್ಕೋದಕ್ಕೆ. ಹಾಗಾಗಿ ಒಂದು ಚಿಕ್ಕ ಜೋಗುಳದ ಹಾಡು ಕೂಡ ನಾವು ಇಲ್ಲಿ ಹೇಳಿ ಸಂಭ್ರಮವನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಂಥದ್ದಾಯಿತು. ಇದೆಲ್ಲ ಮುಗ್ದಾದ ನಂತರ ಹಾಲುಕ್ಸುವಂಥ ಶಾಸ್ತ್ರನೂ ಕೂಡ ಮಾಡ್ಕೊಂಬಿಡೋಣ ಅಂಥೇಳಿ ಇಬ್ಬರಿಗೂ ಕೂಡ ಒಟ್ಟಿಗೆ ನಿಲ್ಲಿಸಿ ಹಾಲು ಉಕ್ಕಿ ಬರುವಂಥ ಸಂದರ್ಭದಲ್ಲಿ ಹಾಲಿಗೆ ಇಬ್ಬರು ಸೇರಿ ಸಕ್ಕರೆಯನ್ನು ಹಾಕಿರುವಂಥದ್ದು. ಇವರ ಜೀವನ ಕೂಡ ಹೀಗೆ ಹಾಲು ಸಕ್ಕರೆ ಅಂತ ಶುಭಕರವಾಗಿರಲಿ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ಹಾರೈಸಿ, ನಾವು ಕೂಡ ಒಳ್ಳೆಯದಾಗಲಿ ಅಂಥೇಳಿ ಹಾರೈಸ್ತಾ ಇದ್ದೀವಿ. ಅದಾದ ನಂತರ ಕಡೆಯದಾಗಿ ಒಂದೇ ಒಂದು ಶಾಸ್ತ್ರ ಕೂಡ ಬಾಕಿ ಇರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಗಂಗೆ ಪೂಜೆ ಮಾಡುವಂಥದ್ದು. ಮದುವೆಯ ಸಂದರ್ಭದಲ್ಲಿ ಮೊದಲಿಗೆ ಕೂಡ ಗಂಗೆ ಪೂಜೆನ ಮಾಡಿ ಮದುವೆಯ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಮದುವೆ ಆದಂತಹ ಹೆಣ್ಮಕ್ಳು ಏನು ಸೊಸೆನ ಮಾಡ್ಕೊಂಡು ಬಂದಿರ್ತೀವೋ ಅವಳ ಕೈಯಲ್ಲಿಯೂ ಕೂಡ ಗಂಗೆ ಪೂಜೆ ಮಾಡಿಸಿ ಅದನ್ನು ಅಂತಿಮವಾಗಿ ಆ ಒಂದು ಶಾಸ್ತ್ರವನ್ನು ಮಾಡುವಂಥದ್ದು ನಮ್ಮ ಒಂದು ಸಂಪ್ರದಾಯದಲ್ಲಿ ಇರುವಂಥದ್ದು. ಹಾಗೆಯೇ ಗಂಗೆ ಪೂಜೆ ಮಾಡ್ಕೊಂಡು ಬಂದಾದ ನಂತರ ಮದುವೆ ಗಂಡು ಏನಪ್ಪ ಇರ್ತಾರಲ್ವ ಅವರು ಎಲ್ಲ ಗಂಗೆನ ಇಳಿಸ್ಕೊಳ್ಳುವಂಥ ಒಂದು ಶಾಸ್ತ್ರ ಕೂಡ ಇತ್ತು. ಹಾಗಾಗಿ ಅದನ್ನು ಕೂಡ ಮಾಡಿ ಮುಗಿಸಿದ್ರೆ ಕಂಪ್ಲೀಟ್ ಆದಂಥ ಈ ಒಂದು ಮದುವೆ ಸಂದರ್ಭನ ಈ ರೀತಿಯ ಸಂಪ್ರದಾಯಗಳ ಮೂಲಕ ನಾವಂತೂ ನೆರವೇರಿಸ್ಕೊಂಡು ಬಂದಿರುವಂಥದ್ದು. ಈ ಒಂದು ಶಾಸ್ತ್ರ ಸಂಪ್ರದಾಯಗಳಾಗಿರ್ಬೋದು, ಈ ಒಂದು ರೀತಿಯ ಮದುವೆ ಸಂದರ್ಭಗಳಾಗಿರ್ಬೋದು, ಈ ಒಂದು ರೀತಿಯ ಮದುವೆಯ ಎಂಜಾಯ್ಮೆಂಟ್ ಆಗಿರ್ಬೋದು, ಈ ಎಲ್ಲವನ್ನು ನೀವು ಕೂಡ ನೋಡಿರ್ತೀರಾ. ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖುಷಿ ಆಗಿದ್ದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಏನಾದರೂ ಒಂದು ಕಾಮೆಂಟನ್ನು ಹಾಕೋದನ್ನು ಮರಿಲೇಬೇಡಿ ಆಯಿತಾ. ಈ ರೀತಿಯಾಗಿ ನಮ್ಮ ಒಂದು ತಮ್ಮನ ಮದುವೆ ಸಂದರ್ಭ ಈ ರೀತಿಯಾಗಿ ವಿಜೃಂಭಣೆಯಿಂದ ಮುಗಿಸ್ಕೊಂಡು ಬಂದಿದ್ದಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.